ಅಣ್ಣ ಎಲ್ಲರಿಗೂ ನಮಸ್ಕಾರ. ಎಲ್ಲಿದ್ದೀರಂತ ಕೇಳಿದ್ರೆ ಇವಾಗ ಬಂದ್ಬಿಟ್ಟು ರೋಡಲ್ಲೇ ಇರೋದು. ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಯಾವುದು ಇವತ್ತು ಬಿಸ್ನೆಸ್ ಇಲ್ಲ, ಬಿಸ್ನೆಸ್ ಸ್ವಲ್ಪ ಕಮ್ಮಿ ಇದೆ. ಅದರಿಂದ ಇದು ಯಾವ ಜಾಗ ಅಂತ ಕೇಳಿದ್ರೆ ಇದು ವರ್ಮ ಸಿಗ್ನಲ್ಲು. ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ತಾ ಇರೋದು, ದೊಡ್ಡ ವೀಡಿಯೋ ಮಾಡ್ತಾ ಇಲ್ಲ. ಏನಕ್ಕೆ ಅಂದರೆ ಇವತ್ತು ಎಲ್ಲೂ ಹೋಗಿಲ್ಲ ನಾನು, ಅದಕ್ಕೋಸ್ಕರ ನೋಡಿ ಅಣ್ಣವ್ರದ್ದು ನೋಡಿ ಸ್ಟ್ಯಾಚು ಒಂದು ಇದೆಯಾ, ಒಂದು ತುಂಬತ್ತು ಗಾಡಿ ಹಾಕೊಂಡ್ಬಿಟ್ರೆ ಏನು ಪ್ರಾಬ್ಲಮ್ ಇದೆ. ಇದು ವರ್ಮ ಸಿಗ್ನಲ್ ಅಂತ ಬಿಲ್ಡಿಂಗ್ ನೋಡಿ ಏನು ಲುಕ್ಕಲ್ಲಿ ಕಾಣ್ತದೆ ಅಲ್ವಾ. ನೋಡಿ ಇದೆಲ್ಲ ಬಂದ್ಬಿಟ್ಟು ಎಲ್ಲಿಂದ ಅಂದರೆ ಕಲ್ಕೆರೆಯಿಂದ ಬರ್ತಾ ಇರೋದು. ಇದು ವರ್ಮ ಸಿಗ್ನಲು. ಇಲ್ಲಿ ನೋಡಿ ಮೆಟ್ರೋ ಕೆಲಸ ನಡೀತಿದೆ ನೋಡಿ. ಇದೆಲ್ಲ ಯಾವ ಕಡೆ ಹೋಯ್ತು ಅಂತ ಕೇಳ್ತೀರಾ? ಮಾರ್ತಳ್ಳಿ ರಾಮಮೂರ್ತಿ ನಗರ ಕಡೆ ತುಂಬತ್ತು ಗಾಡಿ ನಿಲ್ಸಿದ್ರೆ ಅಲ್ಲಿ ಪೊಲೀಸ್ ಬರ್ತಾರೆ. ನನಗೆ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದಲ್ವಾ. ಇನ್ನು ಮೆಟ್ರೆಲ್ಲ ಬರುತ್ತೆ ಹೆಂಗಿರ್ತದೆ ರೈಟಲ್ಲಿ. ಇಲ್ಲೆಲ್ಲ ಮೆಟ್ರೋ ಹೋಗೋತ್ತಿಗೆ ಎಷ್ಟು ಗಾಡಿಗಳು ಓಡ್ತಿದೆ ನೋಡಿ. ಒಂದು ದಿನಕ್ಕೆ ಅದು 10 ನಿಮಿಷಕ್ಕೆ ಎಷ್ಟು ಗಾಡಿಗಳು ಓಡ್ತಿದೆ. ಅಲ್ಲಿ ಪೊಲೀಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯ್ತಕ್ಕಂಥದ್ದು. ಆ ಪೊಲೀಸ್ಗಳು ಬಂದರೆ ಇಲ್ಲಿ ಗಾಡಿ ಹಾಕಕ್ಕೆ ಬಿಡೋದು ನೋಡಿ. 1 ಸೆಕೆಂಡ್ಗೆ ಎಷ್ಟು ಗಾಡಿಗಳು ಓಡ್ತಿದೆ ನೋಡಿ. ತುಂಬ ದೊಡ್ಡ ವೀಡಿಯೋ ಬರೋಲ್ಲ, ಒಂದು ಚಿಕ್ಕ ವೀಡಿಯೋ ಬರೋದು. ಸ್ವಲ್ಪ ಅಡ್ಜಸ್ಟ್ ಮಾಡಿ. ಎಲ್ಲೂ ಹೋಗಿಲ್ಲ, ಗಾಡಿ ಇಲ್ಲದ ಇದೊಂದು ಹಳೆ ಗಾಡಿ. ಈ ಗಾಡಿ ಇಟ್ಕೊಂಡು ಮುಂದ್ಗಡೆಗೆ ಮೊಬೈಲ್ ಇಡೋಕ್ಕೆ ಆಗಲ್ಲ. ಅದು ಏನಾದರೂ ಹಿಂಗೆ ಇಳಿದ್ಬಿಟ್ಟು ವೀಡಿಯೋ ತೆಗಿ. ಈ ಸಿಗ್ನಲ್ ಆನ್ ಆಯ್ತದೆ. ಅದು 6 ಗಂಟೆ ಒಂದು 6:15 ಆಗಲಿ ಸಿಗ್ನಲೆಲ್ಲ ಆನ್ ಆಗಿಬಿಡುತ್ತೆ. ಇವಾಗ ಸಿಗ್ನಲ್ ಆಫ್ ಮಾಡಿ ಇಕ್ಕಿದ್ದಾರೆ. ಅದಕ್ಕೆ ಹಿಂಗೆ ಗಾಡಿಗಳು ಅವಾಗ ಹೆಂಗೆ ಬೇಕಾದ್ರೂ ಇದು ಓಡ್ತಾ ಇದೆ. ಈ ಬಿಲ್ಡಿಂಗ್ ನೋಡಿ ಏನು ಲುಕ್ಕಲ್ಲಿ ಇದೆ ಅಂತ. ಏನೋ ಬರೀ ಅವ್ನು ಇರಬೇಡಿ, ಇವತ್ತೆಲ್ಲೂ ಹೋಗಿಲ್ಲ, ಅದಕ್ಕೆ ಇದು ತೋರಿಸ್ತಾ ಇರೋದು. ಈ ರೋಡಲ್ಲಿ ಒಂದು 6:15 ಆಗಲಿ ಎಷ್ಟು ಟ್ರಾಫಿಕ್ ಇರ್ತದೆ ಅಂದ್ರೆ ಅಷ್ಟು 2 ಕಡೆ ಜಾಮ್ ಆಗಿರ್ತದೆ. ನೋಡಿ ಹೆಂಗೆ ಬರ್ತಿದೆ ನೋಡಿ ಗಾಡಿಗಳು. ಅಲ್ಲೇನೋ ಪೊಲೀಸ್ಗಳು ಆಟ ಹಿಡಿತಿದ್ದಾರೆ ಅಂತ ಇಲ್ಲಿಂದ ಹೋಗ್ಬಿಡೋಣ. ಯಾಕಂದರೆ ಸುಮ್ಮನೆ ಏನಕ್ಕೆ ನಮ್ಮ ಹತ್ರ DL ಎಂದು ಹಿಡಿದು ಎಲ್ಲನೂ ಇದೆ ನನ್ನ ಹತ್ರ. ಗಾಡಿ ಡಾಕ್ಯುಮೆಂಟ್ಸು ಪಕ್ಕಾಗಿದೆ. ಏನಕ್ಕೆ ಸುಮ್ಮನೆ ಹಿಡಿದು ನಾವು ಹಿಡಿದ್ಬಿಟ್ಟು ನಾವು ಅವ್ರ ಹತ್ರ ಸರ್ ₹100 ಕೊಟ್ಟು ತಗೊಳ್ಳಿ ಸರ್ ಅಂತ ಏನಕ್ಕೆ ಹೇಳೋದು ಇಲ್ವಾ? ಅದರಿಂದ ಹೇಳ್ತಾರೆ ನಾನು ಬೇಜಾರು ಮಾಡ್ಕೊಂಡು ಹೇಳೋದು. ನಾವೆಲ್ಲ ಇದ್ಬಿಟ್ಟೆ ಗಾಡಿ ಓಡ್ಸೋಕ್ಕೆ ಬರೋದು. ಯಾವುದು ಇಲ್ಲಾಂದರೆ ನಾವು ಗಾಡಿ ಫೀಲ್ಡಿಗೆ ಬರೋಲ್ಲ. ನಾನು ಫಸ್ಟ್ ರೆಡಿ ಮಾಡ್ಕೊಂಬಿಡ್ತೀನಿ. ಲೈಸೆನ್ಸ್ ಆದ್ರೂ ಸರಿ, ಅದು ಬ್ಯಾಡ್ಜ್ ಆದರೂ ಸರಿ, ಫಸ್ಟ್ ಅದು ರೆಡಿ ಮಾಡ್ಕೊಳ್ಳೋದು. ಹೊಸ ಆಟೋ ತೊಗೊಳೋದಕ್ಕೆ ನಮ್ಗೆ ಗೊತ್ತಿರೋ ವಿಷಯ ನಾವು ನೋಡಿ. ಆ ಕಡೆ ನೋಡಿ ಹೆಂಗೆ ಗಾಡಿಗಳು ಹೋಯ್ತಿದೆ. ಇದೊಂದು ಆಟೋ ಸ್ಟ್ಯಾಂಡ್ ಇದೆ. ಒಂದು 7 ಗಂಟೆ ಆಗಲಿ ನಿಮ್ಗೆ ಹೆಂಗೆ ಟ್ರಾಫಿಕ್ ಇರ್ತದೆ ಅಂದರೆ ಅಷ್ಟೊಂದು ಟ್ರಾಫಿಕ್ ಇರ್ತದೆ. ಇದೆಲ್ಲ ಕಲ್ಕೆರೆಯಿಂದ ಬರೋದು, ಅದು ಆ ಕಡೆ ಬಾಣಸವಾಡಿ ಕಡೆಯಿಂದ ಬರೋದು. ಇದು ಸ್ಟ್ರೈಟ್ ಹೋದರೆ ಹೆಬ್ಬಾಳಕ್ಕೆ ನೋಡಿ ಅಲ್ಲಿ ಕಾಣ್ತಿದೆ ಅಪ್ಪು ಸಾರ್ದು ಒಂದಿದು. ಅದು ಬಂದ್ಬಿಟ್ಟು ಸ್ಟ್ರೈಟ್ ಹೋದರೆ ಹೆಬ್ಬಾಳಕ್ಕೆ ಹೋಗೋದು. ಅಲ್ಲೆಲ್ಲ ಮೆಟ್ರೋ ಕೆಲಸ ಅರ್ಧ ಆಗಿದೆ. ಇಲ್ಲಿ ಮಾತ್ರ ಇದ್ರ ಮೇಲೆ ಬರಬೇಕು. ಇದು ನೋಡೋಕ್ಕೆ ಒಂಥರ ಮಜಾ ಇದೆ. ತೆಗಿತೀನಿ ವೀಡಿಯೋ ನೋಡಿ. ನೋಡಿ ಆ ಸೀನ್ ಹೆಂಗಿದೆ ಅಂತ ನೋಡಿ ಒಂದು ಸಲ ಅಲ್ವಾ. ಒಳ್ಳೆ ಟ್ರಾಫಿಕ್ ಬರೋ ಟೈಮಲ್ಲಿ ಬರಬೇಕು. ಏನಕ್ಕೆ ಸುಮ್ಮನೆ ಆ ಪೊಲೀಸರು ನಮ್ಮ ಪ್ರಾಬ್ಲಮ್ ಆಯ್ತದೆ. ಸ್ವಲ್ಪನೇ ಬರೋದು, ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಂತ ಹೇಳ್ದೆ ನಾನು. ಇದು ಬಂದ್ಬಿಟ್ಟು ಕಮ್ಮನಹಳ್ಳಿ ಸರ್ಕಲ್. ಅಂದರೆ ಇದೆಲ್ಲ ಫುಲ್ ಈ ಕಡೆ ಮನೆಯಲ್ಲಿ ಕಡೆ ಹೋಗೋದು ನೋಡಿ. ಇದು ಕಮ್ಮನಹಳ್ಳಿ ಸರ್ಕಲ್ ಅಂದರೆ ಕಲ್ಯಾಣ ನಗರ ಬರ್ತಾಯಿದ್ದು ಮೇಯ್ನು. ಆ ಹುಡುಗಿ ಬಂದು ಆರಾಮಾಗಿ ಆ ಬೈಕಲ್ಲಿ ಇಳಿದು ಹೋಗ್ಬಿಟ್ಲು ನೋಡಿ. ಇದೆಲ್ಲ ಕಮ್ಮನಹಳ್ಳಿ. ಇವಾಗ ಜೋಯ ಅಲುಕಾಸ್ ಅದು ಬಂದ್ಬಿಟ್ಟು ಒಂದು ಜ್ಯುವೆಲರಿ ಶಾಪ್ ಓಪನ್ ಆಗಿದೆ. ಈ ಮರ ಇರೋದ್ರಿಂದ ಕಾಣಲ್ಲ. ಅವ್ರದ್ದು ಶಾಪೆಲ್ಲ ನಾವು ತೋರಿಸ್ಬಿಟ್ಟು ಏನು ನಮಗೇನು ಲಾಭ ಸಿಗೋಲ್ಲ. ಇದು ಫುಲ್ ಕಮ್ಮನಹಳ್ಳಿ ಸೇರಿ ಇರೋದು. ತುಂಬ ಸಲ ವೀಡಿಯೋ ಹಾಕಿದ್ದೀನಿ ಇದರಲ್ಲಿ. ಅದು ಹೆಬ್ಬಾಳ ಕಡೆ ಹೋಗೋದು ಬಸ್ ಹೋಯ್ತಿದ್ದಲ್ಲ. ತುಂಬ ದೊಡ್ಡ ವೀಡಿಯೋ ಬರೋಲ್ಲಣ್ಣ ಇವತ್ತು. ಚಿಕ್ಕ ವೀಡಿಯೋ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನಗೆ ಒಂದು ಸಪೋರ್ಟ್ ಮಾಡಿ. ಒಂದೊಂದು ಸಪೋರ್ಟ್ ಮಾಡೋದ್ರಿಂದ ನನಗೆ ಅದು ಬಂದ್ಬಿಟ್ಟು ತುಂಬ ಇದಾಗಿರ್ತದೆ. ನಾಳೆ ಇನ್ನೊಂದು ವೀಡಿಯೋ ನೋಡೋಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನನಗೆ 800 ಹೇಳಿದ್ರು ಸರಿ. ಹಂಗೆ ಗಾಡಿ ನಿಲ್ಲಿಸಿದೆ. ಇವು ರ್ಯಾಪಿಡೋ ಬಂದ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ತೀವಿ. ಮತ್ತೇನೋ ಅದನ್ನೇ ಮಾಡ್ತಾವ್ರ.